ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸ್ವಲ್ಪ ಬ್ಯುಸಿಯಾಗಿತ್ತು. ಸೊ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ. ಬೀಟ್ರೋಟ್ ಮತ್ತು ಕ್ಯಾರೆಟ್ ಎರಡನ್ನೂ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದ್ರ ರೆಸಿಪಿ ಎಲ್ಲ ಏನು ಬೇಕಾಗಿಲ್ಲ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗಿತ್ತು ಅಂತ ನೀವೇ ನೋಡಿರೋಂತೆ ಬನ್ನಿ. ರಕ್ಷಿತಾ ಬಾರೋ ಬಾಯ್ಲಿ ಅಪರೂಪದ ಮುಳ್ಳಂದಿ ಎಲ್ಲೋಗಿದ್ದೆ? ಏನ್ ಗೆಸ್ಟ್ ಕೆಟ್ಟೋಗ್ಬಿಟ್ಟಿದ್ಯಾ ನೀನು? ಹುಡುಕಂಗ್ ಕೂತ್ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಈಗ ನೀನ್ ಬರ್ತಾ ಇದೆಯಲ್ಲ ಇನ್ ಶುರು ನಮ್ ಸಮಸ್ಯೆ. ಹುಡುಕಂಗ್ ಕುತ್ಕೋಬೇಕಾ ನಾವು ನಿನ್ನ? ಎಲ್ಲೋಗಿದ್ದೆ? ಈಗ ಅವನು ಕಾಲ್ವನಿಗೆ ರೂಢಿ ಆಗ್ಬಿಟ್ಟವನು ಅಂತ ಆಂಟಿ ಹೇಳ್ತು. ಕಾಲ್ವನಿಗೆ ಬೇರೆ ಹೋಗ್ತಾನೆ. ಆ ದೊಡ್ಡ ದೊಡ್ಡ ನಾಯಿಗಳ ಮೇಲೆ ಬಗ್ಲಕ್ ಹೋಯ್ತಾನಂತೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ದನ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದೀನಿ ಇರಪ್ಪ, ಕೊಡ್ತೀನಿ ನಿಂಗುನು ಕಂದ. ಓ ಕಂದ, ನಮ್ಮನೆ ಪುಟ್ಟು ಕಂದ, ಬಾ ಚಪಾತಿ. ಈಗ ಚಪಾತಿ ತಿಂತೀನೋ ತರ್ತೀನಿ ತಾಳಿ. ತಳಪ್ಪ ನಮ್ಮ ಹುಡುಗಿ ಎದ್ದು ಅಳ್ತಾ ಇದ್ದಾಳೆ. ಏಯ್ ಮನಿಕೋ ಪಚ್ಚು ಪಚ್ಚುಪ್ಪ ಪಚ್ಚು. ಇಂಟ್ರೊಡ್ಯೂಸಿಂಗ್ ಮ್ಯಾಂಗೋ. ಬಾ ಎತ್ಕೋ, ಬಾ ಎತ್ಕೋ. ಬಾ ಬಾ ಎತ್ಕೋ. ಪಾಪ ಮಾವನಣ್ಣ ಪಾಪ ಎತ್ಕೋ, ಬಾ ಎತ್ಕೋ. ಬಾ 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 ಬಾ. ತಿಂತಾಳ್ ಕಣಮ್ಮ. ಏನಾರು ಒಂಚೂರು ಕೈ ಕುಯ್ಕಂತದ ನೋಡೋದು. ತಿನ್ನೋದೇ ಚೆನ್ನಾಗಿದ್ರು. ಹುಳಿ ಹುಳಿ ಸ್ವೀಟ್ ಆಗೈತೆ. ನೆಕ್ಸ್ಟ್ ಮ್ಯಾಂಗೋ ಸೀಸನ್ ಒಳಗಡೆ ಮೈಯೆಲ್ಲ ಮಾಡ್ಕೊಂಡಿರೋ ಥರ ಕಲ್ತಿರ್ತಾಳೆ ಬುದ್ಧಿನ. ನಾನು ಹೇಳಿದೀನಿ ಚೆನ್ನಾಗಿರೋದು ಹೊತ್ತಾಗಿರೋ ತಂದ್ಕೊಡು ಅಂತ. ಅಂದಿದ್ದ ತಕ್ಷಣನೇ ತಂದ್ಕೊಡ್ತೀನಿ ಅಂತ ಹೇಳೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ 2 ದಿನದಿಂದ ಕರೆಕ್ಟಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಅಷ್ಟೇ. ವೀಡಿಯೋ ಮಾಡೋಕ್ಕಾದರೂ ಆಗಲಿಲ್ಲ ಅಂದರೂ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಸೊ ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ವೀಡಿಯೋ ಮಾಡ್ಕೋತಾ ಇರೋದು. ಸುಮಾರು ಜನ ನೀವು ಅನ್ಕೋತಾ ಇರ್ಬೋದು ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ವ್ಯೂಸ್ ಜಾಸ್ತಿ ಆಗ್ತಿಲ್ಲ, ಆದರೂ ಯಾಕೆ ವೀಡಿಯೋ ಮಾಡ್ತಾ ಇದೆಯಾ, ಸ್ಟಾಪ್ ಮಾಡ್ಬೋದಲ್ವಾ ಅಂತ. ಯಾಕಂದರೆ ಇವಾಗ ಸ್ಟಾಪ್ ಮಾಡಿಬಿಟ್ಟೆ ಅಂದರೆ ಮತ್ತೆ ನನಗೆ ವ್ಯೂಸ್ ಬರೋದು ಹೆಂಗೆ ಗೊತ್ತಾಗುತ್ತೆ ಹೇಳಿ. ಸೊ ಸ್ಟಾಪ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಎಷ್ಟಾದರೂ ವ್ಯೂಸ್ ಬರಲಿ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಆಮೇಲೆ ನೋಡೋಣ. ನಾನಿಲ್ಲಿ ಫುಲ್ ತರಕಾರಿ ಉಪ್ಪಿಟ್ಟು ಮಾಡಿರೋದ್ರಿಂದ ಸುಮಾರು ಹೊತ್ತು ತೊಗೊಂಡು ಅಷ್ಟರಲ್ಲೇ ಪಾಪು ಸಿಕ್ಕಾಪಟ್ಟೆ ರೋಸ್ತಾ ಇದ್ಲು. ಒಂದು ಕಡೆ ಅವಳನ್ನ ಎತ್ಕೊಂಡು ಇನ್ನೊಂದು ಕಡೆ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಇವಾಗಂತೂ ಏನೇ ಕೆಲಸ ಮಾಡ್ಬೇಕಂದ್ರೂ ಅವಳನ್ನ ಎತ್ಕೊಂಡೇ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಎಲ್ಲ ಒಟ್ಟಿನಲ್ಲಿ ಮಾಡ್ದಲೇ ಇರೋಕ್ಕೂ ಆಗಲ್ಲ, ಮಾಡಿದ್ರೆ ಈ ಥರ ಮಾಡಬೇಕಾಗುತ್ತೆ. ಅಟ್ ಎ ಟೈಮ್ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಎಡಿಟಿಂಗಿಗೆ ಟೈಮ್ ಸಿಗ್ತಿಲ್ಲ. ಸ್ವಲ್ಪ ಹೊತ್ತು ಅವಳನ್ನ ಮನಗಿಸಿ ಇಲ್ಲಿ ಕೂತ್ಕೊಂಡು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಅದು ನಾನು ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ನೋಡಿ ವಿಡಿಯೋನ. ಇನ್ನೇನು ನಾನು ಫ್ರೆಶ್ ಅಪ್ ಆಗೋಣ ಅನ್ನೋ ಅಷ್ಟರಲ್ಲಿ ಪಾಪು ಎದ್ಬಿಟ್ಲು. ಸೊ ಅದಕ್ಕೆ ಚಿಕನ್ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಬೆಳ್ಳುಳ್ಳಿ ಮತ್ತು ಎಲ್ಲ ಸುಳ್ಕೊಂಡು ರೆಡಿ ಮಾಡಿಟ್ರೆ ಅಮ್ಮ ಬಂದು ಅಡುಗೆ ಮಾಡ್ತಾರೆ, ಇಲ್ಲ ನಾನೇ ಮಾಡ್ಬೋದು ಅಂತ ಎಲ್ಲಿ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ದೊಡ್ಡ ಕುಕ್ಕರ್ ಇದೆಯಾ? ಇನ್ನೇನು ಮಾಡಲಿ?
ಕುಕ್ಕರ್ ಚಿಕ್ಕದು ಇವೇ ತಾನೇ ಇರೋದು ಎರಡು. ಅದು ಇನ್ನೊಂದು ದೊಡ್ಡದೆ ಅಲ್ವಾ? ಅದು ಇನ್ನೊಂದು ಹಿಂದೆಗಡೆ ಹಿಂದೆಗಡೆ ರೂಮಲ್ಲಿ ಇಕ್ಕಿದ್ದೀನಿ. ಅದೆಲ್ಲ ಕಣ 5 ಲೀಟ್ರದ್ದು ಒಂದು ಇತ್ತಲ್ಲ, ಅದೈತಾ? ಹೋಗ್ಬಿಟ್ಟಿರ್ಬೇಕು ಅನ್ಸುತ್ತೆ, ಅದೇನೋ ಹೋಗೈತಿ ಅಂತ ಅದಕ್ಕಿದೆ. ನಮ್ಮಮ್ಮ ಮಾಡೋ ಚಿಕನ್ ಸಾರು ರೆಸಿಪಿನ ನಾನು ಸುಮಾರು ಸತಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಒಂದ್ಸತಿ ಚೆಕ್ಔಟ್ ಮಾಡಿ. ಪದೇ ಪದೇ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಾನೇನು ಅಷ್ಟೊಂದು ಮಾಡ್ಕೊಳ್ಳಿಲ್ಲ. ಅದೇ ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ರೌಂಡ್ ಹುರ್ಕೊಂಡು ಆಮೇಲೆ ಹಾಕಬೇಕು. ಬೆಳಗ್ಗೆಯಿಂದ ಅಂತೂ ಪಾಪು ನನ್ನ ಕೈ ಬಿಡಲ್ಲ. ಸಂಜೆ ಆದಮೇಲೆ ಆದರೂ ಓದ್ಕೊಳ್ಳೋಣ ಬರೆಯೋಣ ಅಂದರೆ ಆವಾಗಲೂ ಬಿಡಲ್ಲ. ಆವಾಗಲೂ ಈ ಥರ ಎತ್ಕೊಂಡು ಒಂದು ಕೈಯಲ್ಲಿ ಬರ್ಕೊಂಡು ಕೂತ್ಕೋಬೇಕು. ಇನ್ನು ಇವತ್ತು ವಾರ ಬೇರೆ ಆಗಿರೋದ್ರಿಂದ ಪಾಪುಗೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೇರೆ ಥರನೇ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮಾರು ದಿನದಿಂದ ಶಾವಿಗೆ ತಿನ್ನಬೇಕು, ನಾನೇ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅಮ್ಮ ಬರೋಷ್ಟರಲ್ಲಿ ಶಾವಿಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಆದರೆ ಇದನ್ನು ಮಾಡಬೇಕಾದ್ರೆ ನಾನು ಮಾಡಿರೋ ತಪ್ಪನ್ನ ನೀವು ಮಾಡಿಬಿಡಿ, ಯಾಕಂದರೆ ನಾನು ಕುದಿಯೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಸುಮ್ಮನೆ ಒಂದಷ್ಟು ಹಸಿಟ್ಟು ಹಾಕಿ ಹಾಳು ಮಾಡಿಬಿಟ್ಟಿದ್ದೆ. ಚೆನ್ನಾಗಾಗಿರಲಿಲ್ಲ, ನನಗೆ ಗೊತ್ತಿತ್ತು. ಅಲ್ಲ, ಕಷ್ಟಪಟ್ಟು ಮಾಡೋಲ್ಲ ಯಾರೋ, ವಿಡಿಯೋ ಹಾಕ್ಬಿಟ್ಟು ನಾನೇ ಮಾಡಿದ್ದೀನಿ ಅಂತ ಬಿಡಪ್ಪ ಅಂತಾರೆ. ಆ ವಿಡಿಯೋ ನೋಡಿದಾರಲ್ಲ, ಅಯ್ಯೋ ಬಾಂಟಿಕಲ್ ಅಷ್ಟೆಲ್ಲ ಮಾಡ್ತೀಯಲ್ಲ. ಯಾರು ಮಾಡಿದ್ದು ಎಲ್ಲ ನಾನೇ ತಾನೇ. ನಾನು ಸರಿಯಾಗಿ ಇಟ್ಟಿರಲಿಲ್ಲ, ಕರೆಕ್ಟಾಗಿ ಮಾಡಿರಲಿಲ್ಲ ಅಂದ್ಬಿಟ್ಟು ಅಮ್ಮ ಬಂದು ಮತ್ತೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಮಾಡಿದ್ಮೇಲೆ ಸ್ವಲ್ಪ ಆದರೂ ಚೆನ್ನಾಗಿ ಬಂತು. ಇನ್ನು ಪೌರ್ಣಮಿ ಇತ್ತಲ್ಲ, ಸೊ ಅವತ್ತೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇತ್ತು, ಅದನ್ನು ಮಾಡ್ತಾಯಿದ್ದೆ. ಸೊ ಎಲ್ಲ ಆಡ್ಕೋತಾಯಿದ್ರು. ನಾನೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂದರೆ ಎಲ್ಲರೂ ಆಡ್ಕೊಳ್ಳೋದೇ ಜಾಸ್ತಿ, ಅದಕ್ಕೆ ನಾನಾದರೂ ವೀಡಿಯೋಸ್ನ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ನಿತ್ಯಾನಂದ ಸ್ವಾಮಿ ಓಂ ಬ್ರಹ್ಮಾನಂದ ಸ್ವಾಮೀಜಿ ನಗ್ಬೇಡ, ನಗ್ರೆ ವೈತಲ್ಲಿ ಸತ್ಯಾನಂದ ಬ್ರಹ್ಮಾನ ಓಂ ಚುಂಚಿ. ಇತ್ತೀಚೆಗೆ ನನಗೆ ಸುಮಾರಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗಿದೆ. ಅದ್ರ ರಿಲೇಟೆಡ್ ವಿಡಿಯೋ ಮಾಡಬೇಕು ಅಂತ ಸುಮಾರಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಗಿಲ್ಲ, ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಗಾಯ್ಸ್, ಇದ್ದಕ್ಕಿದ್ದಂಗೆ ನನ್ನ ಕಣ್ಣಿದ್ದು ಫುಲ್ಲು ರೆಡ್ ಆಗಿಬಿಟ್ಟಿದೆ. ವೀಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ, ಫುಲ್ ರೆಡ್ ಆಗಿಬಿಟ್ಟಿದೆ. ಹೆಂಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ಒಂದು ರೀಲ್ಸು ಕೂಡ ಸಡನ್ನಾಗಿ ಬಂತು, ಈ ಥರ ಆಗಬಾರ್ದು ಅಂತ. ಅವಳೇ ಹಾಕ್ಬೇಕು, ಇಲ್ಲಿರೋ ಮನ್ಸಲ್ವಾ? ನೋಡ ಅವಳು ಮನೆ ಕಂಡೋಳಲ್ಲ ಇದಕ್ಕೆ. ಈಗ ನಾನು ಮನ್ಗಂಗಿಲ್ವಲ್ಲ ಈ ಹುಡುಗಿಗೆ, ಯಾಕೆ ಅಂತ ಹೊಟ್ಟೆ ಕಿಚ್ಚು? ನಾನೇ ದುಶ್ಮನ್, ನಿನ್ನ ಮಗಳೇ, ನೀನು ದುಶ್ಮನ್ ಅಷ್ಟೇ. ನೀನು ಮನ್ಗಿದ್ರೆ ನಾನು ಹಂಗೆ ಮಾಡ್ತೀನಿ. ಅಮ್ಮ ಮನೆ ಕಳಮ್ಮ ಕೆಲಸ ಮಾಡ್ತೀನಿ ನಾನು ಅನ್ನಲ್ವಾ? ಹಾಂ, ಅಲ್ಲ, ನೀನು ಕೆಲಸ ಮಾಡಬಾರ್ದು ಅಂತಾನೆ ಬೆಳಗಿಂದ ಅಷ್ಟು ರಿಸ್ಕ್ ತಗೊಂಡು ಎಲ್ಲ ಮಾಡ್ತೀನಿ. ನಿನಗೆ ಇಲ್ವೇ ಇಲ್ವಲ್ಲ ಚೂರು ಕಣಿಕನ ಅನ್ನೋದು.